ನಮಸ್ತೆ ಸ್ನೇಹಿತರೆ, ನಮ್ಮ ಲರ್ನಿಂಗ್ ಅಡ್ಡ ಚಾನಲ್ಗೆ ನಿಮಗೆ ಇನ್ನೊಮ್ಮೆ ಸ್ವಾಗತ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಶಿರಸಿ ಅರ್ಬನ್ ಸಹಕಾರಿ ಬ್ಯಾಂಕ್ ಇಲ್ಲಿ ಪ್ರಕಟಿಸಲಾದಂತಹ 3 ಹುದ್ದೆಗಳ ಬಗ್ಗೆ ನಾನು ನಿಮಗೆ ಹೇಳಲಿಕ್ಕಿದ್ದೇನೆ. ಸೊ ಇಲ್ಲಿ ಏನು 3 ಹುದ್ದೆಗಳು ಪ್ರಕಟಣೆಯಾಗಿದೆ ಯಾವುದಂತ ಹೇಳಿದ್ರೆ ಫ್ರಂಟ್ ಆ್ಯಂಡ್ ಡೆಸ್ಕ್ ಅಸೋಸಿಯೇಟ್, ನೀವು ಸೆಕ್ಯೂರಿಟಿ ಗಾರ್ಡ್ ಹಾಗೆ ಅಟೆಂಡರ್ ಅಥವಾ ಪಿಯೋನ್. ಈ 3 ಹುದ್ದೆಗಳಿಗೆ ಶಿರಸಿ ಅರ್ಬನ್ ಸಹಕಾರಿ ಬ್ಯಾಂಕ್ನಲ್ಲಿ ನೋಟಿಫಿಕೇಷನನ್ನು ಬಿಟ್ಟಿದ್ದಾರೆ, ಹಾಗೆ ಅಪ್ಲಿಕೇಶನನ್ನು ತಗೊಳ್ತಾ ಇದ್ದಾರೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಈ ಶಿರಸಿ ಅರ್ಬನ್ ಸಹಕಾರಿ ಬ್ಯಾಂಕಲ್ಲಿ ಪ್ರಕಟಿಸಲಾದ ಫ್ರಂಟ್ ಡೆಸ್ಕ್ ಅಸೋಸಿಯೇಟ್, ಸೆಕ್ಯೂರಿಟಿ ಗಾರ್ಡ್, ಅಟೆಂಡರ್ ಅಥವಾ ಪಿಯೋನ್ ಈ ಜಾಬ್ನ ಬಗ್ಗೆ ವಿವರಿಸಲಿಕ್ಕಿದ್ದೇನೆ. ಸೊ ಫ್ರಂಟ್ ಆ್ಯಂಡ್ ಡೆಸ್ಕ್ ಅಸೋಸಿಯೇಟ್ ಇಲ್ಲಿ ನಿಮಗೆ ಸಿಗುತ್ತೆ 1,07,500ರವರೆಗೆ ವೇತನ. ಇದಕ್ಕೆ ನಿಮಗೆ ಬೇಕಿರುವಂತಹ ವಿದ್ಯಾರ್ಥಿ ಯಾವುದೇ ಡಿಗ್ರಿ ಇದ್ದರೆ ಸಾಕಾಗುತ್ತೆ. ಹಾಗೆ ಸೆಕ್ಯೂರಿಟಿ ಗಾರ್ಡ್ನವರಿಗೆ ಸಿಗುತ್ತೆ 83,700ರವರೆಗೆ ವೇತನ. ಇದಕ್ಕೆ ಬೇಕಾಗುವಂಥ ವಿದ್ಯಾರ್ಥಿ SSLC ಪಾಸ್. ಹಾಗೆ ಅಟೆಂಡರ್ ಅಥವಾ ಪಿಯೋನ್ ಅವರಿಗೆ ಸಿಗುತ್ತೆ 83,700. ಹಾಗೆ ಇದಕ್ಕೆ ಬೇಕಾಗಿರುವಂಥ ವಿದ್ಯಾರ್ಥಿ SSLC ಪಾಸ್. ಇಲ್ಲಿ ನೀವು SSLC ಪಾಸ್ ಆಗಿದ್ದರೂ ಜಾಬ್ ಇದೆ, ಹಾಗೆ ನೀವು ಯಾವುದೇ ಡಿಗ್ರಿ ಮಾಡಿದರೂ ಇದನ್ನು ನೀವು ಅಪ್ಲೈ ಮಾಡ್ಬೋದು. ಆದ್ದರಿಂದ ಎಲ್ಲರೂ ಈ ವಿಡಿಯೋವನ್ನು ಕಂಟಿನ್ಯೂ ಆಗಿ ಎಂಡ್ ತನಕ ನೋಡಿ, ಮಿಸ್ ಮಾಡಲಿಕ್ಕೆ, ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಯಾಕಂತ ಹೇಳಿದ್ರೆ ಈ ವಿಡಿಯೋದಲ್ಲಿ ನಾನು ಇದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸನ್ನು ಹೇಳಲಿಕ್ಕಿದ್ದೇನೆ. ಹೇಗೆ ಅಪ್ಲೈ ಮಾಡಬೇಕು, ಅಪ್ಲಿಕೇಶನ್ ಪ್ರೊಸೀಜರ್ ಏನು, ಇದರೆಲ್ಲದರ ಬಗ್ಗೆ ಹೇಳಲಿಕ್ಕಿದ್ದೇನೆ. ಆದ್ದರಿಂದ ಈ ವಿಡಿಯೋವನ್ನು ಮಿಸ್ ಮಾಡದೆ, ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಸ್ನೇಹಿತರೆ, ನಾನಿದ್ದೇನೆ ನನ್ನ ಮೊಬೈಲ್ ಸ್ಕ್ರೀನ್ನಲ್ಲಿ. ವಿಡಿಯೋನ ಕಂಟಿನ್ಯೂ ಮಾಡೋ ಮುಂಚೆ ನನ್ನದೊಂದು ರಿಕ್ವೆಸ್ಟ್ ಏನಂತ ಹೇಳಿದರೆ, ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ನೀವು ಮರಿಬೇಡಿ. ನಿಮ್ಮ ಮೊಬೈಲ್ ಸ್ಕ್ರೀನಲ್ಲಿ ಈ ರೀತಿ ಇಂಟರ್ಫೇಸ್ ಇದ್ದರೆ ಇಲ್ಲಿ ಸಬ್ಸ್ಕ್ರೈಬ್ ಅಂತ ಬಟನ್ ಇದೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಯಾಕಂತ ಹೇಳಿದ್ರೆ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೆ ಈ ರೀತಿಯಾದಂತಹ ಒಳ್ಳೆಯ ಇನ್ಫಾರ್ಮೇಟಿವ್ ವಿಡಿಯೋ ಮಾಡಲು ಎಂಕರೇಜ್ ಮಾಡಿದಂತಾಗ್ತದೆ. ನನ್ನ ರಿಕ್ವೆಸ್ಟ್, ವಿಡಿಯೋನ ಕಂಟಿನ್ಯೂ ಮಾಡೋ ಮುಂಚೆ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ನೀವು ನೋಡ್ಬೋದು, ನಾವಿದ್ದೇವೆ ಶಿರಸಿ ಅರ್ಬನ್ ಸಹಕಾರಿ ಬ್ಯಾಂಕ್ ಲಿಮಿಟೆಡ್. ಇವರ ನೇಮಕಾತಿ ಪ್ರಕಟಣೆಯಲ್ಲಿ ಇದು ಅವರ ಅಫಿಷಿಯಲ್ ನೋಟಿಫಿಕೇಶನ್ ಆಗಿದೆ. ಇಲ್ಲಿ ಕೊಟ್ಟಿದ್ದಾರೆ, ನಮ್ಮ ಬ್ಯಾಂಕಿನಲ್ಲಿ ಅಂದರೆ ಯಾವುದು ಶಿರಸಿ ಅರ್ಬನ್ ಸಹಕಾರಿ ಬ್ಯಾಂಕ್ನಲ್ಲಿ ಖಾಲಿ ಇರುವ ಈ ಕೆಳಗಿನ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಯಾವ ಹುದ್ದೆಗಳು ಇಲ್ಲಿ ನೋಡ್ಬೋದು: ಫ್ರಂಟ್ ಡೆಸ್ಕ್ ಅಸೋಸಿಯೇಟ್, ಕಸ್ಟಮರ್ ರಿಲೇಷನ್ ಅಸೋಸಿಯೇಟ್, ಮತ್ತು ಈ ಫ್ರಂಟ್ ಆ್ಯಂಡ್ ಅಸೋಸಿಯೇಟ್ ಅಥವಾ ಕಸ್ಟಮರ್ ರಿಲೇಟ್ ಅಸೋಸಿಯೇಟ್ ಇರುವಂಥ ಹುದ್ದೆಗಳ ಸಂಖ್ಯೆ 30. ಇದಕ್ಕೆ ಬೇಕಾಗಿರುವಂತಹ ವಿದ್ಯಾರ್ಥಿ ಇಲ್ಲಿ ಕೊಟ್ಟಿದ್ದಾರೆ, ಯಾವುದೇ ವಿಶ್ವವಿದ್ಯಾಲಯದಿಂದ ಪದವಿಯನ್ನು ಹೊಂದಿರಬೇಕು. ಪದವಿಯಲ್ಲಿ 50% ಮತ್ತು 50%ಗಿಂತ ಹೆಚ್ಚು ಅಂಕಗಳನ್ನು ಪಡೆದು ತೇರ್ಗಡೆಯಾಗಿ ಹೊಂದಿರಬೇಕು. ಯಾವುದು ಅಂತ ಹೇಳಿದ್ರೆ, ನೀವು BCom ಇರ್ಬೋದು, BBA, BBM, BE, BSc, BSc, BA. BScಯಲ್ಲಿ ಆಗಿದ್ದರೆ ನೀವು ಗಣಿತ ಅಥವಾ ಸಂಖ್ಯಾಶಾಸ್ತ್ರ ವಿಷಯವನ್ನು ಕಡ್ಡಾಯವಾಗಿ ಒಂದು ಐಚ್ಛಿಕ ವಿಷಯನಾಗಿ ತಗೊಳ್ಳಿರಬೇಕು. BA ಆಗಿದ್ದರೆ ಗಣಿತ, ಸಂಖ್ಯಾಶಾಸ್ತ್ರ ಅಥವಾ ಅರ್ಥಶಾಸ್ತ್ರ ವಿಷಯಗಳನ್ನು ಕಡ್ಡಾಯವಾಗಿ ಅಧ್ಯಯನ ಮಾಡಿರಬೇಕು. MBA ಅಥವಾ MCom ಮಾಡಿದರೆ MSc ಅಥವಾ ಗಣಿತ, ಸಂಖ್ಯಾಶಾಸ್ತ್ರ, ಬ್ಯಾಂಕಿಂಗ್, ಇದರಲ್ಲಿ ಹೊಂದಿದವರಿಗೆ, ಹಾಗೂ ಡಿಪ್ಲೊಮಾ ಇನ್ ಬ್ಯಾಂಕಿಂಗ್, ಡಿಪ್ಲೊಮಾ ಇನ್ ಕೋಆಪರೇಟಿವ್ ಬಿಸ್ನೆಸ್ಸು ನೀವು ಇದನ್ನು ನೋಡ್ಕೊಳ್ಬೋದು. ನೀವು ಯಾವ ಕ್ಯಾಟಗರಿಯಲ್ಲಿ ಬರ್ತೀರಿ ಅದನ್ನು ನೋಡಿಕೊಂಡು ಈ ಅಪ್ಲಿಕೇಶನ್, ಈ ಏನು ಜಾಬ್ ಇದೆ ಅದಕ್ಕೆ ನೀವು ಅಪ್ಲಿಕೇಶನ್ ಹಾಕ್ಬೋದು. ಫ್ರಂಟ್ ಆ್ಯಂಡ್ ಅಸೋಸಿಯೇಟ್ ಏನಿದೆ ಅವರಿಗೆ ಸಿಗುತ್ತೆ ಸ್ಯಾಲರಿ 1,75,000ವರೆಗೆ. ಹಾಗೂ ಕರ್ನಾಟಕ ಸರ್ಕಾರದ ನೌಕರರಿಗೆ ಏನೆಲ್ಲ ಸಿಗುತ್ತೆ ಅದೆಲ್ಲ, ತುಟ್ಟಿ ಭತ್ಯೆ ಇರ್ಬೋದು, ಇತರ ಭತ್ಯೆಗಳು ಕೂಡ ನಿಮಗೆ ಸಿಗುತ್ತೆ. ನಿಮಗೆ ಈ ಸ್ಯಾಲರಿ ಪ್ಲಸ್ ಗೌರ್ಮೆಂಟ್ ಏನು ಸ್ಕೀಮಲ್ಲಿ ನಿಮಗೆ ಏನು ಅಲವೆನ್ಸಸ್ ಸಿಗುತ್ತೆ ಅದು ಕೂಡ ನಿಮಗೆ ಸಿಗುತ್ತೆ. ಹಾಗೆ ಸೇವಕ, ಸಿಪಾಯಿ, ಕಾವಲುಗಾರ, ಭದ್ರತಾ, ಅಟೆಂಡರ್, ಪಿಯೋನ್, ಸೆಕ್ಯೂರಿಟಿ ಗಾರ್ಡ್. ಇಲ್ಲಿ ನಿಮಗಿದೆ 10 ಪೋಸ್ಟ್ಗಳು. ಮತ್ತು ಇದಕ್ಕೆ ಬೇಕಾಗಿರುವಂತಹ ಒಂದು ವಿದ್ಯಾರ್ಥಿ ಅಂತ ಹೇಳಿದ್ರೆ SSLCಯಲ್ಲಿ ನೀವು ಉತ್ತೀರ್ಣವಾಗಿರಬೇಕು ಮತ್ತು ಕನ್ನಡವನ್ನು ಒಂದು ಭಾಷೆಯಾಗಿ ನೀವು ಓದಿರಬೇಕು, ನಿಮಗೆ ಕನ್ನಡ ಗೊತ್ತಿರಬೇಕು. ಇದಕ್ಕೆ ನಿಮಗೆ ಸಿಗುತ್ತೆ 83,700. ಹಾಗೆಯೇ ಕರ್ನಾಟಕ ಸರ್ಕಾರದ ನೌಕರರಿಗೆ ಏನೆಲ್ಲ ಸಿಗುತ್ತೆ ಅದೆಲ್ಲ ನಿಮಗೆ ಕೂಡ ಸಿಗುತ್ತೆ. ಇಲ್ಲಿ ನಿಬಂಧನೆಗಳು: ಫ್ರಂಟ್ ಡೆಸ್ಕ್ ಅಸೋಸಿಯೇಟ್ ಅಥವಾ ಕಸ್ಟಮರ್ ರಿಲೇಷನ್ ಅಸೋಸಿಯೇಟ್, ಇದಕ್ಕೆ ಅರ್ಜಿ ಸಲ್ಲಿಸುವವರು ಕನ್ನಡ ಮತ್ತು ಇಂಗ್ಲೀಷ್ ಭಾಷೆಯಲ್ಲಿ ಓದುವ, ಬರೆಯುವ, ಮಾತಾಡುವ ಹಾಗೂ ವ್ಯವಹಾರ ಜ್ಞಾನ ಹಾಗೂ ಸರ್ಕಾರದ ಮಾನ್ಯತೆಯಿಂದ ಸಂಸ್ಥೆಯಿಂದ ಪಡೆದ ಕಂಪ್ಯೂಟರ್ ಶಿಕ್ಷಣವನ್ನು ಹೊಂದಿರಬೇಕು. ನೀವು ಫ್ರಂಟ್ ಡೆಸ್ಕ್ ಅಸೋಸಿಯೇಟ್ಗೆ ಅಪ್ಲೈ ಮಾಡೋದಾದರೆ ನಿಮಗೆ ಕನ್ನಡ ಮತ್ತು ಇಂಗ್ಲೀಷ್ ಓದಲಿಕ್ಕೆ ಮತ್ತು ಬರೀಲಿಕ್ಕೆ ಗೊತ್ತಿರಬೇಕು. ಹಾಗೆ ಯಾವುದೇ ಸರ್ಕಾರದ ಮಾನ್ಯತೆ ಪಡೆದಂತಹ ಸಂಸ್ಥೆಯಿಂದ ಕಂಪ್ಯೂಟರ್ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇರಬೇಕು. ಹಾಗೆಯೇ ಸಿಪಾಯಿ ಅಥವಾ ಕಾವಲುಗಾರ, ಭದ್ರತಾ ರಕ್ಷಕ, ಅಟೆಂಡರ್, ಪಿಯೋನ್, ಸೆಕ್ಯೂರಿಟಿ ಗಾರ್ಡ್ ಹುದ್ದೆಗೆ ಅರ್ಜಿ ಸಲ್ಲಿಸುವವರು SSLC ಉತ್ತೀರ್ಣನಾಗಿರಬೇಕು ಮತ್ತು ಕನ್ನಡವನ್ನೊಂದು ಭಾಷೆಯಾಗಿ ಓದಿರಬೇಕು.
ಸೊ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ನಿಮಗೆ ಬೇಕಾಗಿರುವಂತಹ ಏಜ್ ಏನಂತ ಹೇಳಿದರೆ ಕನಿಷ್ಠವಾಗಿ ನಿಮಗೆ ವಯೋಮಿತಿ 18 ವರ್ಷ ಆಗಿರಬೇಕು ಮತ್ತು ಮ್ಯಾಕ್ಸಿಮಮ್ ಏನಿದೆ ಅದು ಗರಿಷ್ಠ ವಯೋಮಿತಿ ಸಾಮಾನ್ಯ ವರ್ಗದವರಿಗೆ 40, ಹಿಂದುಳಿದ ವರ್ಗದವರಿಗೆ 2A 2B ಅವರಿಗೆ 43, ಹಾಗೆ ಪರಿಶಿಷ್ಟ ಜಾತಿ ಪಂಗಡ ಇತರೆ ವರ್ಗಗಳಿಗೆ 45 ವರ್ಷಗಳು ಆಗಿರುತ್ತೆ. ಸೊ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲುವ ಅಭ್ಯರ್ಥಿಗಳು ಲಿಖಿತ ಪರೀಕ್ಷೆ ಮತ್ತು ಮೌಖಿಕ ಸಂದರ್ಶನ ಮೂಲಕ ಆಯ್ಕೆ ಮಾಡೋದು. ಸೊ ಇದು ನಿಮ್ಮನ್ನು ಹೇಗೆ ಸೆಲೆಕ್ಟ್ ಮಾಡ್ತಾರೆ ಅಂದರೆ ನಿಮಗೆ ಒಂದು ರಿಟರ್ನ್ ಟೆಸ್ಟ್ ಇರುತ್ತೆ, ಹಾಗೆಯೇ ಮೌಖಿಕ ಸಂದರ್ಶನ ಅಂದರೆ ಇಂಟರ್ವ್ಯೂ ಕೂಡ ಇರುತ್ತೆ. ಸೊ ಫ್ರಂಟ್ ಡೆಸ್ಕ್ ಅಸೋಸಿಯೇಟ್ ಅಥವಾ ಕಸ್ಟಮರ್ ರಿಲೇಷನ್ ಅಸೋಸಿಯೇಟ್ ಅರ್ಜಿ ಸಲ್ಲಿಸುವವರ ಅಭ್ಯರ್ಥಿಗಳಿಗೆ 200 ಅಂಕಗಳ ಲಿಖಿತ ಪರೀಕ್ಷೆ ಇರುತ್ತೆ ನಿಮಗೆ. ಇದರಲ್ಲಿ ಕನ್ನಡ ಭಾಷೆಗಾಗಿ 50 ಅಂಕಗಳು, ಸಾಮಾನ್ಯ ಇಂಗ್ಲೀಷ್ 25 ಇರುತ್ತೆ, ಸಾಮಾನ್ಯ ಜ್ಞಾನ 25 ಇರುತ್ತೆ, ಹಾಗೆ ಸಹಕಾರ ವಿಷಯಕ್ಕೆ 50 ಅಂಕಗಳು ಮತ್ತು ಭಾರತ ಸಂವಿಧಾನ 25 ಅಂಕಗಳು, ಬ್ಯಾಂಕಿನ ಉದ್ದೇಶಗಳು ಮತ್ತು ಕಾರ್ಯಚಟುವಟಿಕೆಗಳಿಗೆ 25 ಅಂಕಗಳು. ಸೊ 200 ಅಂಕಗಳನ್ನು ನೀವು ಅವರು ಹೇಗೆ ಡಿವೈಡ್ ಮಾಡಿದ್ದಾರೆ ಅಂತಂದರೆ ನಿಮಗೆ ಕನ್ನಡ ಭಾಷೆ ಇರುತ್ತೆ, ಅದು 50 ಅಂಕ ಇರುತ್ತೆ, ಇಂಗ್ಲೀಷ್ ಕೂಡ 25 ಮಾರ್ಕಿಗಿರುತ್ತೆ, ಸಾಮಾನ್ಯ ಜ್ಞಾನ 25 ಮಾರ್ಕಿಗಿರುತ್ತೆ, ಸಹಕಾರ ವಿಷಯಕ್ಕೆ 50 ಮಾರ್ಕ್ ಇರುತ್ತೆ, ಭಾರತ ಸಂವಿಧಾನ ರಿಲೇಟೆಡ್ ಏನಿರುತ್ತೆ ಅದಕ್ಕೆ 25 ಮಾರ್ಕ್ ಮತ್ತು ಬ್ಯಾಂಕ್ ರಿಲೇಟೆಡ್ ಏನಿರುತ್ತೆ ಅದಕ್ಕೆ 25 ಮಾರ್ಕ್ ಇರುತ್ತೆ. ಸೊ ಟೋಟಲ್ ಆಗಿ 200 ಮಾರ್ಕ್ಗಳನ್ನು ಹೊಂದಿರುತ್ತೆ. ಇದೊಂದು ಅಬ್ಜೆಕ್ಟಿವ್ ಟೈಪ್ ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರುತ್ತೆ. ಹಾಗೆ ನೀವು ಅಟೆಂಡರ್, ಪಿಯೋನ್, ಸೆಕ್ಯೂರಿಟಿ ಗಾರ್ಡ್ ಅವರ ಎಕ್ಸಾಮ್ ನೋಡೋದಾದರೆ ಸೊ ಅವರ ಅಭ್ಯರ್ಥಿಗಳಿಗೆ 100 ಅಂಕಗಳ ಲಿಖಿತ ಪರೀಕ್ಷೆ ಇರುತ್ತೆ. ಸೊ ಇಲ್ಲಿ 200 ಅಂಕಗಳಿದ್ದರೆ ಇಲ್ಲಿ 100 ಅಂಕಗಳ ಲಿಖಿತ ಪರೀಕ್ಷೆ ಇರುತ್ತೆ. ಇದರಲ್ಲಿ 50 ಅಂಕ ಕನ್ನಡ ಭಾಷೆಗಳಿಗೆ ಮತ್ತು 50 ಅಂಕ ಸಾಮಾನ್ಯ ಜ್ಞಾನಗಳಿಗೆ ಇರುತ್ತೆ. ಸೊ ಟೋಟಲ್ 100 ಅಂಕಗಳು. ಹಾಗೆ ಇದು ಕೂಡ ಅಬ್ಜೆಕ್ಟಿವ್ ಟೈಪ್ ಅಂದರೆ 4 ಆನ್ಸರ್, ಒಂದು ಕ್ವಶನಿಗೆ 4 ಆನ್ಸರ್ ಇರುತ್ತೆ. ಸೊ ಹಾಗೆ ಮೇಲ್ಕಂಡ ಹುದ್ದೆಗಳ ಸಲಹೆಗಳು ಲಿಖಿತ ಪರೀಕ್ಷೆಯಲ್ಲಿ ಪಡೆಯುವ 75ಕ್ಕೆ ನಿಗದಿಪಡಿಸಿ, ಅಂದರೆ ನೀವು ಇದರಲ್ಲಿ ಏನು ಟೆಸ್ಟ್ ಬರೀತೀರ ಅದರಲ್ಲಿ 85% ತೊಗೊಂಡು ಉಳಿದ 15% ನಿಮಗೆ ಇಂಟರ್ವ್ಯೂಗೆ ಮೀಸಲಾಗಿಡ್ತಾರೆ. ಸೊ ಇದು ಇಂಟರ್ವ್ಯೂಯಲ್ಲಿ ನಿಮಗೆ 15% ಮಾರ್ಕ್ ತೊಗೊಂಡಿರಬೇಕು ಮತ್ತು ಮೇಲೆ ಲಿಖಿತ ಪರೀಕ್ಷೆಯಲ್ಲಿ ನೀವು 85 ಮಾರ್ಕ್ಸನ್ನು ತೊಗೊಂಡಿರಬೇಕು. ಆದರೆ ಅರ್ಜಿ ಸಲ್ಲಿಸುವುದು ಹೇಗೆ? ಅರ್ಜಿಯನ್ನು ಸ್ವಹಸ್ತಾಕ್ಷರದಲ್ಲಿ ಬರೆಯತಕ್ಕದ್ದು. ಏನು ಅಪ್ಲಿಕೇಶನ್ ಫಾರ್ಮ್ ಇದೆ ಅದನ್ನು ನೀವು ನಿಮ್ಮ ಕೈಯಾರೆ ಬರೆದು ಅದನ್ನು ಸಬ್ಮಿಟ್ ಮಾಡಬೇಕು. ತಪ್ಪು ಅಥವಾ ಅಪೂರ್ಣ ಮಾಹಿತಿ ಅರ್ಜಿಯನ್ನು ತಿರಸ್ಕರಿಸಲಾಗೋದು. ನೀವು ಎಲ್ಲಿಯಾದರೂ ಅರ್ಜಿ ಕೊಡುವಾಗ ಡೀಟೇಲನ್ನು ನೀವು ರಾಂಗಾಗಿ ಕೊಟ್ಟರೆ ನಿಮ್ಮ ಅರ್ಜಿಯನ್ನು ತಿರಸ್ಕರಿಸ್ತಾರೆ. SSLC, PUC, ಪದವಿ, ಸ್ನಾತಕೋತ್ತರ ಎಲ್ಲ ವರ್ಷಗಳ ಎಲ್ಲ ಸೆಮಿಸ್ಟರ್ ಅಂಕಪಟ್ಟಿಯನ್ನು ಸ್ವದೃಢೀಕೃತ ನಕಲು ಪ್ರತಿಯನ್ನು ಲಗತ್ತಿಸಬೇಕಂದ್ರೆ ನಿಮ್ಮ ಎಲ್ಲ ಮಾರ್ಕ್ಸ್ ಕಾರ್ಡ್ಗಳನ್ನು ಜೆರಾಕ್ಸ್ ತೆಗೆದು ಅದರ ಮೇಲೆ ನಿಮ್ಮ ದೃಢೀಕರಣ ಅಂದರೆ ನಿಮ್ಮ ಸಿಗ್ನೇಚರ್ ಹಾಕಿ ಅದನ್ನು ಅಪ್ಲಿಕೇಶನ್ ಒಟ್ಟಿಗೆ ಲಗತ್ತಿಸಬೇಕು, ಅಟ್ಯಾಚ್ ಮಾಡಿ ಕಳಿಸಬೇಕು. ಅರ್ಜಿ ಶುಲ್ಕ 1,000 ಅರ್ಜಿ ಶುಲ್ಕವನ್ನು ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಶಿರಸಿ ಅರ್ಬನ್ ಸಹಕಾರಿ ಬ್ಯಾಂಕ್ ಹೆಸರಿಗೆ DD ಮಾಡಬೇಕು. ಸೊ ಇದು ನಿಮ್ಮ ಅಪ್ಲಿಕೇಶನ್ ಫೀಸ್ ಆಗಿರುತ್ತೆ. ಸೊ ಎಷ್ಟು ಅಂತ ಹೇಳಿದರೆ 1,000 ರೂಪಾಯಿ. ಅದನ್ನು ನೀವು ಹೇಗೆ ಮಾಡಬೇಕು, ಹೇಗೆ ಪೇ ಮಾಡಬೇಕಂದ್ರೆ ನೀವು ಈ ಹೆಸರಿಗೆ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಶಿರಸಿ ಅರ್ಬನ್ ಸಹಕಾರಿ ಬ್ಯಾಂಕ್ ಇವರಿಗೆ DD ಮಾಡಬೇಕು. ಅರ್ಜಿ ಶುಲ್ಕವನ್ನು ವಾಪಸ್ ಕೊಡೋದಿಲ್ಲ. ಈ ಮೇಲ್ಕಾಣಿಸಿದ 2 ಹುದ್ದೆಗಳಿಗೂ ಅರ್ಜಿ ಸಲ್ಲಿಸುವುದಲ್ಲಿ ಪ್ರತಿ ಹುದ್ದೆಗೆ ಪ್ರತ್ಯೇಕವಾಗಿ ಅರ್ಜಿಯ ಶುಲ್ಕವನ್ನು ಪಾವತಿಸಬೇಕಂದ್ರೆ ಈಗ ಅಲ್ಲಿ 2 ಅರ್ಜಿಗಳಿವೆ. ಒಂದು ಅಟೆಂಡರ್, ಪಿಯೋನ್ ಅವರು ಅದಿದೆ ಮತ್ತು ಇನ್ನೊಂದು ಫ್ರಂಟ್ ಡೆಸ್ಕ್ ಅಸೋಸಿಯೇಟ್ ಅವರಿಗಿದೆ. ಸೊ ನೀವು 2ಕ್ಕೂ ಅರ್ಜಿ ಸಲ್ಲಿಸ್ಬೋದು, ಬಟ್ ಫೀಸ್ ಮಾತ್ರ ಬೇರೆ ಬೇರೆ ಕೊಡಬೇಕಾಗುತ್ತೆ. ಸೊ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಕನಿಷ್ಠ 6 ತಿಂಗಳವರೆಗೆ ತರಬೇತಿ ಅವಧಿ ಅಂದರೆ ಪ್ರೊಬೇಷನರಿ ಪೀರಿಯಡ್ ನಿಮಗೆ 6 ತಿಂಗಳಿರುತ್ತೆ. ಸೊ ಇಲ್ಲಿ ನಿಮಗೆ ಮಿನಿಮಮ್ ಸ್ಯಾಲ್ರಿ ಮಾತ್ರ ಕೊಡ್ತಾರೆ. ಸೊ ನೀವು ಪ್ರೊಬೇಷನರಿಯಲ್ಲಿ ನಿಮ್ಮ ಸೇವೆ ಏನು ಅಷ್ಟು ಒಳ್ಳೆಯಿಲ್ಲ ಅಂತ ಹೇಳಿದರೆ ನಿಮ್ಮನ್ನು ಜಾಬಿಂದ ತೆಗೆಯುವಂಥ ಚಾನ್ಸಸ್ ಕೂಡ ಇರುತ್ತೆ. ಓಕೆ. ಸೊ ಹಾಗೆ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕಂತ ಹೇಳಿದ್ರೆ ಬ್ಯಾಂಕಿನ ಈ ಏನು ವೆಬ್ಸೈಟ್ ಇದೆ ಇಲ್ಲಿ ಅರ್ಜಿ ಫಾರ್ಮನ್ನು ಡೌನ್ಲೋಡ್ ಮಾಡಬೇಕು. ಇಲ್ಲಿ ಅರ್ಜಿ ಫಾರ್ಮನ್ನು ಇವರ ಅಫಿಷಿಯಲ್ ಬ್ಯಾಂಕಲ್ಲಿ ಕೊಟ್ಟಿದ್ದಾರೆ. ಸೊ ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಕೂಡ ಈ ಅಪ್ಲಿಕೇಶನ್ ಫಾರ್ಮನ್ನು ಕೊಟ್ಟಿರ್ತೇನೆ, ಹಾಗೆ ಈ ನೋಟಿಫಿಕೇಷನನ್ನು ಕೊಟ್ಟಿರ್ತೇನೆ. ಸೊ ಈ ಅರ್ಜಿ ಫಾರ್ಮ್ ಈ ಅವರ ಅಫಿಷಿಯಲ್ ವೆಬ್ಸೈಟಲ್ಲಿದೆ, ಅದರಲ್ಲಿ ಡೌನ್ಲೋಡ್ ಮಾಡಬೇಕು. ಡೌನ್ಲೋಡ್ ಮಾಡಿದ ನಂತರ ಆ ಅರ್ಜಿ ಫಾರ್ಮನ್ನು ಫಿಲ್ ಮಾಡಬೇಕು. ಫಿಲ್ ಮಾಡಿ ಸೂಕ್ತ ದಾಖಲೆಗಳನ್ನು ಸ್ವದೃಢೀಕೃತ ಅಂದರೆ ನೀವು ಅದಕ್ಕೆ ಸೈನ್ ಹಾಕಿ ಪ್ರತಿಗಳೊಂದಿಗೆ ಅರ್ಜಿಯನ್ನು ಎಲ್ಲಿ ಕಳಿಸಬೇಕು? ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶಿರಸಿ ಅರ್ಬನ್ ಸಹಕಾರಿ ಬ್ಯಾಂಕ್ ಲಿಮಿಟೆಡ್, ಕೇಂದ್ರ ಕಚೇರಿ, ರಾಯಪೇಟೆ, ಶಿರಸಿ ಈ ವಿಳಾಸಕ್ಕೆ 20 ದಿನಗಳ ಒಳಗಾಗಿ
ಸಲ್ಲಿಸಬೇಕು. ಅಂದರೆ 28 ತಾರೀಕು 7/2026 ಒಳಗಡೆ 5 ಗಂಟೆ ಒಳಗಡೆ ತಲುಪುವ ಹಾಗೆ ನೀವು ಕಳಿಸಬೇಕು. ಸೊ ನಾನು ಪುನೊಮ್ಮೆ ರಿಪೀಟ್ ಮಾಡ್ತೇನೆ. ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕಂತ ಹೇಳಿದರೆ, ಅವರ ವೆಬ್ಸೈಟಿಗೆ ಹೋಗಿ ಅಪ್ಲಿಕೇಶನ್ ಫಾರ್ಮನ್ನು ಡೌನ್ಲೋಡ್ ಮಾಡಿ ಅದನ್ನು ಕರೆಕ್ಟಾಗಿ ಫಿಲ್ ಮಾಡಬೇಕು. ಫಿಲ್ ಮಾಡಿದ ನಂತರ ನಿಮ್ಮ ಎಲ್ಲ ಏನು ದಾಖಲೆಗಳಿವೆ ಅದನ್ನು ಅಟ್ಯಾಚ್ ಮಾಡಿ ಎನ್ವಲಪ್ಪಲ್ಲಿ ನೀವು ಯಾವುದಕ್ಕೆ ಅಪ್ಲೈ ಮಾಡ್ತಿದ್ದೀರಿ ಅದನ್ನು ಬರೆದು ಏನು ಅಡ್ರೆಸ್ ಕೊಟ್ಟಿದ್ದಾರೆ ಅಲ್ಲಿಗೆ ನೀವು ಕಳಿಸಬೇಕು. ಅದು 28 ತಾರೀಕು 5 ಗಂಟೆ ಒಳಗಡೆ ಮುಟ್ಟುವ ಹಾಗೆ ನೀವು ಕಳಿಸಬೇಕು. ಸೊ ಕೊನೆಯ ದಿನಾಂಕ ನಂತರ ಬಂದ ಆ ಅರ್ಜಿಯನ್ನು ಅಪೂರ್ಣ ಅರ್ಜಿಗಳಾಗಿ ಎಣಿಸಿ ಅದನ್ನು ಪರಿಗಣಿಸಲಿಕ್ಕೆ ಹೋಗೋದಿಲ್ಲ. ಸೊ ಅರ್ಜಿಯ ಜೊತೆಗೆ ನೀವು ಈ ಏನು ಡಿ ಡಿ ತಗೊಂಡಿದ್ದೀರಿ ಅದನ್ನು ಕೂಡ ಡಿ ಡಿ ಡ್ರಾಫ್ಟನ್ನು ಕೂಡ ನೀವು ಸಲ್ಲಿಸಬೇಕಾಗುತ್ತೆ. ಸೊ ಒಂದೇ ಅಭ್ಯರ್ಥಿ ಮೇಲ್ಕಡೆ 2 ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದರೆ ಪ್ರತಿ ಹುದ್ದೆಗೆ ಪ್ರತ್ಯೇಕವಾಗಿ ಅರ್ಜಿಯನ್ನು ಸೂಕ್ತ ಅರ್ಜಿ ಶುಲ್ಕದ ಜೊತೆಗೆ ಸಲ್ಲಿಸಬೇಕು. ಹಾಗೂ ಲಕೋಟೆಯ ಮೇಲೆ, ಸೊ ಎನ್ವಲಪ್ ಮೇಲೆ ಯಾವ ಹುದ್ದೆಗೆ ಅರ್ಜಿ ಸಲ್ಲಿಸ್ತಿರೋ ಆ ಹುದ್ದೆ ಅಂದರೆ ಫ್ರಂಟ್ ಡೆಸ್ಕ್ ಅಸೋಸಿಯೇಟ್, ಕಸ್ಟಮರ್ ರಿಲೇಷನ್ ಅಸೋಸಿಯೇಟ್ ಅಥವಾ ಅಟೆಂಡರ್, ಪಿಯೋನ್, ಸೆಕ್ಯೂರಿಟಿ ಗಾರ್ಡ್ ಹುದ್ದೆಗೆ ಅರ್ಜಿಯನ್ನು ಸ್ಪಷ್ಟವಾಗಿ ನಮೂದಿಸಬೇಕು. ಸೊ ನೀವು ಎನ್ವಲಪ್ ಏನಿದೆ ಅದರ ಮೇಲೆ ನೀವು ಯಾವುದಕ್ಕೆ ಅರ್ಜಿಯನ್ನು ಸಲ್ಲಿಸ್ತೀರಿ ಅದನ್ನು ಕರೆಕ್ಟಾಗಿ ಬರೀಬೇಕು. ಓಕೆ, ಸೊ ಇಲ್ಲಿ ಸೇಮ್ ಅದೇ ಡೀಟೇಲ್ಸನ್ನು ಇಲ್ಲಿ ಕೊಟ್ಟಿದ್ದಾರೆ. ನೀವು ಅರ್ಜಿ ಸಲ್ಲಿಸುವಾಗ SSLC ಮತ್ತು ಅಂಕಪಟ್ಟಿಯಲ್ಲಿ ಸ್ಪಷ್ಟವಾಗಿ ದಪ್ಪ ಅಕ್ಷರದಲ್ಲಿ ಬರೀಬೇಕು. ಅಂಚೆ ವಿಳಾಸ ಕಾಲಮ್ನಲ್ಲಿ ಮನೆ ನಂಬರ್, ಬೀದಿ ರಸ್ತೆ ಅದೆಲ್ಲ ಬರೀಬೇಕು. ಮತ್ತು ನಿಮ್ಮ ಪಾಸ್ಪೋರ್ಟನ್ನು ನೀವು ಅಟ್ಯಾಚ್ ಮಾಡಲಿಕ್ಕಿರುತ್ತೆ. ಮತ್ತು ಎಲ್ಲ ವರ್ಷಗಳ ಸರಾಸರಿಯನ್ನು ಶೇಕಡ ಅಂಕದ ಕಾಲಮ್ನಲ್ಲಿ ನಮೂದಿಸಬೇಕು. ಸೊ ಇದು ಅಪ್ಲಿಕೇಶನಲ್ಲಿ ಏನೆಲ್ಲ ಇದೆ ಅಂತ ಹೇಳಿ ಕೊಟ್ಟಿದ್ದಾರೆ. ನಾವು ಕೂಡ ಅದನ್ನು ಈಗ ನಾನು ತೋರಿಸ್ತೇನೆ ಅಪ್ಲಿಕೇಶನ್ನಲ್ಲಿ ಏನೆಲ್ಲ ಇದೆ ಅಂತ. ಸೊ ಇದು ಶಿರಸಿಯಲ್ಲಿ ಪ್ರಕಟಣೆಯಾದಂತಹ 2 ಜಾಬ್ನ, ಸೊ ಯಾವುದೇ 2 ಜಾಬ್, ಫ್ರಂಟ್ ಡೆಸ್ಕ್ ಅಸೋಸಿಯೇಟ್ ಮತ್ತು ಅಟೆಂಡರ್, ಪಿಯೋನ್ ಅಥವಾ ಸೆಕ್ಯೂರಿಟಿ ಗಾರ್ಡ್ ಪೋಸ್ಟ್ನ ಬಗ್ಗೆ ಆಗಿತ್ತು. ಸೊ ಇದು ನೋಟಿಫಿಕೇಷನ್ ಆಗಿತ್ತು. ನಾನು ನಿಮಗೆ ಇದರ ಅಪ್ಲಿಕೇಶನ್ ಫಾರ್ಮಲ್ಲಿ ಏನೆಲ್ಲ ಇದೆ ಅಂತ ನಾನು ನಿಮಗೆ ತೋರಿಸ್ತೇನೆ. ನೋಡಿ ಸ್ನೇಹಿತರೆ, ಇದು ಅಪ್ಲಿಕೇಶನ್ ಫಾರ್ಮ್ ಆಗಿದೆ. ಸೊ ಇಲ್ಲಿ ನೋಡ್ಬೋದು, ದಿ ಶಿರಸಿ ಅರ್ಬನ್ ಸಹಕಾರಿ ಬ್ಯಾಂಕ್ ಲಿಮಿಟೆಡ್ ಶಿರಸಿ. ಇಲ್ಲಿ ನಿಮ್ಮ ಫೋಟೋವನ್ನು ಅಂಟಿಸಬೇಕು. ಇಲ್ಲಿ ನೀವು ಯಾವ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ತಿದ್ದೀರಿ ಸೊ ಅದರ ಹೆಸರನ್ನು ಬರೀಬೇಕು. ನೀವು ಅಟೆಂಡರ, ಪಿಯೋನ ಯಾವುದು, ಅಥವಾ ಫ್ರಂಟ್ ಡೆಸ್ಕ್ ಅಸೋಸಿಯೇಟ್ ಅಥವಾ ಕಸ್ಟಮರ್ ರಿಲೇಷನ್ ಅಸೋಸಿಯೇಟಿಗೆ ಅರ್ಜಿಯನ್ನು ಹಾಕ್ತಿದ್ರೆ ಅದನ್ನು ಇಲ್ಲಿ ಬರೀಬೇಕು. ಹುದ್ದೆಗೆ ನೇಮಕಾತಿ ಅರ್ಜಿ, ಇಲ್ಲಿ ನಿಮ್ಮ ಪೂರ್ಣ ಹೆಸರು, ನಿಮ್ಮ ಕಂಪ್ಲೀಟ್ ನೇಮ್ ಇಲ್ಲಿ ಬರೀಬೇಕು. ಮತ್ತು ನಿಮ್ಮ ಅಡ್ರೆಸ್ಸನ್ನು ಇಲ್ಲಿ ಎಂಟ್ರ್ ಮಾಡಬೇಕು. ನಿಮ್ಮ ಪಿನ್ ಕೋಡ್ ಬರೆಯೋದು ತುಂಬ ಇಂಪಾರ್ಟೆಂಟ್. ಆನಂತರ ದೂರವಾಣಿ ಸಂಖ್ಯೆ, ನಿಮ್ಮ ಮೊಬೈಲ್ ನಂಬರ್, ನಿಮ್ಮ ಇಮೇಲ್ ಅಡ್ರೆಸ್ ಇಲ್ಲಿ ಬರೀರಿ. ನಿಮ್ಮ ತಂದೆ ತಾಯಿಯ ಹೆಸರು, ಆನಂತರ ನಿಮ್ಮ ಪರ್ಮನೆಂಟ್ ಅಡ್ರೆಸ್, ನಿಮ್ಮ ಪ್ರೆಸೆಂಟ್ ಅಡ್ರೆಸ್, ಪರ್ಮನೆಂಟ್ ಅಡ್ರೆಸ್ ಸೇಮ್ ಆಗಿದ್ದರೆ ಅದನ್ನು ಇಲ್ಲಿ ಬರೀರಿ. ನಿಮ್ಮ ಜನ್ಮ ದಿನಾಂಕ, ಸೊ ನೀವು ಯಾವ ತಿಂಗಳು, ದಿನ ಮತ್ತು ವರ್ಷದಲ್ಲಿ ಹುಟ್ಟಿದಿರಿ ಅದನ್ನು ಇಲ್ಲಿ ಬರೀಬೇಕು. ಸೊ ಆನಂತರ ನಿಮಗೆ ಎಷ್ಟು ವರ್ಷ ಆಗಿರುತ್ತೆ, ಎಷ್ಟು ವರ್ಷ ಮತ್ತು ಎಷ್ಟು ತಿಂಗಳು. ಸೊ ನಿಮ್ಗೆ ಈಗ 30 ವರ್ಷ ಆದರೆ 30 ವರ್ಷ 5 ತಿಂಗಳು. ಸೊ ಎಷ್ಟು ವರ್ಷ ಆಗಿದೆ ಅದನ್ನು ಇಲ್ಲಿ ಬರೀರಿ. ಆನಂತರ ನಿಮ್ಮ ಜೆಂಡರ್, ನೀವು ಹೆಣ್ಣು ಗಂಡು ಅಂತ ಟಿಕ್ ಮಾಡಿ. ನಿಮ್ಮ ಯಾವ ಕಾಸ್ಟ್ ಮತ್ತು ರಾಷ್ಟ್ರೀಯತೆ, ನೀವು ನ್ಯಾಷನಾಲಿಟಿ ಏನು, ಇಂಡಿಯನ್ ಆದರೆ ಇಂಡಿಯನ್ ಅಂತೇಳಿ ಬರೀ. ಸೊ ನೆಕ್ಸ್ಟ್ ಇಲ್ಲಿ ವಿದ್ಯಾರ್ಹತೆ, ನಿಮ್ಮ ಎಜುಕೇಷನಲ್ ಡೀಟೇಲ್ಸ್ ಇಲ್ಲಿ ಬರೀಬೇಕಾಗುತ್ತೆ. ನಿಮ್ಮ SSLC, ಸೊ ನಿಮ್ಮ SSLC ನೀವು ಯಾವ ವರ್ಷ ನೀವು ತೇರ್ಗಡೆ ಆಗಿದ್ದೀರಿ ಮತ್ತು ಎಷ್ಟು ಗರಿಷ್ಠ ಮಾರ್ಕ್ಸ್ ಎಷ್ಟು ಸಿಕ್ಕಿದೆ, ಒಟ್ಟು ಗರಿಷ್ಠ ಅಂಕಗಳು ಎಷ್ಟು, ನಿಮಗೆ ಸಿಕ್ಕಿದಂಥ ಮಾರ್ಕ್ ಎಷ್ಟು, ಆನಂತರ ಅದರ ಪರ್ಸೆಂಟೇಜ್ ಅದನ್ನು ಇಲ್ಲಿ ಬರೀಬೇಕು. ಸೊ SSLC ಮತ್ತು PUC ಹಾಗೆ ಡಿಗ್ರಿ. ಸೊ ಇನ್ ಕೇಸ್ ನೀವು ಕಂಪ್ಯೂಟರ್ ಶಿಕ್ಷಣ ಮತ್ತು ಶಿಕ್ಷಣ ಪಡೆದಿದ್ದರೆ ಅದರ ವಿವರಣೆಯನ್ನು ಇಲ್ಲಿ ಕೊಡಿ. ಅನಂತರ ನಿಮ್ಮ ಹತ್ರ ಏನಾದರೂ ಎಕ್ಸ್ಪೀರಿಯನ್ಸ್ ಇದ್ದರೆ, ವರ್ಕ್ ಎಕ್ಸ್ಪೀರಿಯನ್ಸ್, ಅದನ್ನು ಕೂಡ ಇಲ್ಲಿ ಕೊಡ್ಬೋದು. ಸೊ ಅನಂತರ ನೀವು ಬ್ಯಾಂಕಿಗೆ ಡಿ ಮಾಡಿರ್ತೀರಿ, ಅದರ ಡೀಟೇಲ್ ಇಲ್ಲಿ ಬರೀಬೇಕು. ಯಾವ ಬ್ಯಾಂಕ್ ಮತ್ತು ಹೆಸರು ಮತ್ತು ಅದರ ಶಾಖೆ, ಅದರ ಡಿ ನಂಬರ್, ಎಷ್ಟು ರೂಪಾಯಿಯನ್ನು ಕಳಿಸಿದ್ರಿ, ಅದರ ಹಾಗೆ ಯಾವ ಡೇಟ್ನಲ್ಲಿ. ಸೊ ಅದನ್ನು ನೀವು ಇಲ್ಲಿ ಫಿಲ್ ಮಾಡಬೇಕು. ಆನಂತರ ನಿಮ್ಮ ಒಂದು ಘೋಷಣೆ, ಇದನ್ನು ಓದ್ಕೊಳ್ಳಿ. ಸೊ 77ರ ಬ್ಯಾಂಕ್ನ ಸಿಬ್ಬಂದಿ ನೇಮಕಾತಿ ಪ್ರಕರಣ ಬ್ಯಾಂಕ್ ಸೂಚಿಸುವ ಷರತ್ತು ಒಪ್ಪಿಕೊಂಡು ಇಮೇಲ್ನ ನೀಡಿರುವ ಎಲ್ಲ ವಿವರಗಳು ಮತ್ತು ಮಾಹಿತಿಗಳು ನಿಜವೆಂದು ನಾನು ಶ್ರದ್ಧಾಪೂರ್ವಕವಾಗಿ ಮತ್ತು ಪ್ರಾಮಾಣಿಕವಾಗಿ ದೃಢೀಕರಿಸ್ತೇನೆ. ಅದಾಗಿ ಇಲ್ಲಿ ಕೊಟ್ಟಿರುವ ಯಾವ ಮಾಹಿತಿಯೋ ಯಾವ ಮಾಹಿತಿಗಳು ಸುಳ್ಳು ಎಂದು ಕಂಡು ಬಂದಲ್ಲಿ ಕಾನೂನನ್ವಯ ಮತ್ತು ಬ್ಯಾಂಕಿನ ಉಪನಿಬಂಧನೆ ಸೇವಾ ನಿಯಮಾನ್ವಯ ಜರುಗುವ ಕಾನೂನು ಕ್ರಮಕ್ಕೆ ಗುರಿಯಾಗುತ್ತೆ. ಅಂದರೆ ನಾನು ಮೇಲೆ ಏನೆಲ್ಲ ಹೇಳಿದ್ದೀನಿ ಅದೆಲ್ಲ ಅದು ಕರೆಕ್ಟಾಗಿದೆ, ಎಲ್ಲಿಯಾದರೂ ರಾಂಗ್ ಆದರೆ ನೀವು ನನ್ನ ಮೇಲೆ ಆ್ಯಕ್ಷನ್ ತೊಗೊಳ್ಬೋದು ಅಂತೇಳಿ ಇಲ್ಲಿ ನಿಮ್ಮ ಸ್ಥಳ, ನಿಮ್ಮ ಪ್ಲೇಸ್, ನಿಮ್ಮ ದಿನಾಂಕ, ಯಾವ ದಿನಾಂಕ, ಅನಂತರ ನಿಮ್ಮ ಸಹಿ, ಇಲ್ಲಿ ಸಿಗ್ನೇಚರ್ ಹಾಕಬೇಕು. ಅದ ನಂತರ ಕೆಳಗಡೆ ಇಲ್ಲಿ ನಿಮ್ಮ ಹೆಸರನ್ನು ಬರೀಬೇಕು. ಸೊ ಆನಂತರ ಇಲ್ಲಿ ಕೊಟ್ಟಿದ್ದಾರೆ ಏನೆಲ್ಲ ನೀವು
ಇದರೊಟ್ಟಿಗೆ ಲಗತ್ತಿಸಬೇಕಂತ. ನಿಮ್ಮ SSLC ಮಾರ್ಕ್ಸ್ ಕಾರ್ಡ್, ನಡತೆ ಪ್ರಮಾಣ ಪತ್ರ, ಹೆಚ್ಚಿನ ವಿದ್ಯಾರ್ಥಿ ಇದ್ದಲ್ಲಿ ಅದರ ಪ್ರಮಾಣ ಪತ್ರ, ಪದವಿ ಅಂಕಪಟ್ಟಿ, ಎಲ್ಲ ಸೆಮಿಸ್ಟರ್ಗಳ ನಿಮ್ಮ ಎಜುಕೇಷನ್ ಸರ್ಟಿಫಿಕೇಟ್ಸ್, ನೀವು ಕಂಪ್ಯೂಟರ್ ಶಿಕ್ಷಣವನ್ನು ಪಡೆದಿದ್ದರೆ ಅದನ್ನು ಇಲ್ಲಿ ಅಟ್ಯಾಚ್ ಮಾಡಬೇಕು. ಆನಂತರ ನಿಮ್ಮ ಹತ್ರ ಎಕ್ಸ್ಪೀರಿಯನ್ಸ್ ಇದ್ದರೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್, ಅದನ್ನೆಲ್ಲ ಇದರೊಂದಿಗೆ ಅಟ್ಯಾಚ್ ಮಾಡಿ ನಾನು ಮೊದಲೇ ಹೇಳಿರುವಂಥ ಏನು ಅಡ್ರೆಸ್ ಇದೆ ಅದಕ್ಕೆ ನೀವು ಕಳಿಸಬೇಕು. ಸೊ ಈ ರೀತಿಯಾಗಿ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು. ಸೊ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಏನು ಶಿರಸಿ ಅರ್ಬನ್ ಸಹಕಾರಿ ಬ್ಯಾಂಕ್ನಲ್ಲಿ ಪ್ರಕಟಣೆಯಾದಂತಹ ಜಾಬ್ನ ಕಂಪ್ಲೀಟ್ ಡೀಟೇಲ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿಯಲ್ಲಿ ಯಾರಾದರೂ ಇದಕ್ಕೆ ಸೂಕ್ತವಾಗಿದ್ದರೆ ಅವರಿಗೆ ಈ ವಿಡಿಯೋವನ್ನು ಶೇರ್ ಮಾಡೋದನ್ನು ಮರಿಬೇಡಿ. ಸೊ ಸಿಗೋಣ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆ ಧನ್ಯವಾದಗಳು.